ಈಗ ನಮ್ಮ ಮುಂದ್ಗಡೆ ಈ ಜಮೀನಿ ಮಾಲೀಕರು ಜಯರಾಮ್ ಹೆಗಡೆಯವರಿದ್ದಾರೆ. ನಿಮ್ಮ ಹೆಸರು? ಗಣೇಶ್ ಹೆಗಡೆಯವರು. ಇವರು ಇಲ್ದಿರೋ ಟೈಮಲ್ಲಿ ನಿನ್ನೆ ಬಂದು ಸುಮಾರು 20 ಜನ ಏಕಾಏಕಿ ಬಂದು ಫಾರೆಸ್ಟ್ ಅಧಿಕಾರಿಗಳು ಒಂದು ರೀತಿಯ ಡಕಾಯಿತ ಥರ ಬಂದು ಒಂದು ಪೈಶಾಚಿಕ ಕೃತ್ಯವನ್ನು ಮಾಡಿದ್ದಾರೆ. ಯಾವ ರೀತಿ ಅಂತಂದರೆ ಹೆಂಗೆ ಚಿಕ್ಕ ಮಕ್ಕಳನ್ನ ಕಡ್ದಾಕಿದ ಅದೇ ರೀತಿಯಲ್ಲಿ ಪಾಪ ಇವರು ಬೆಳೆಸಿದಂತಹ ಅಡಿಕೆ ಮರವನ್ನೆಲ್ಲ ಕಡ್ದಾಕಿದೆ. ಇದು ದಪ್ಪ ಇದೆ ನೋಡಿ. ಇವರು 1980ನೇ ಇಸ್ವಿಗಿಂತ ಮುಂಚಿಂದನೂ ಕೂಡ ಇಲ್ಲಿ ತೋಟ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಗೆ ಕಾಣುತ್ತೆ, ಇಲ್ಲಿದೆ, ಆ ಕಡೆ ಇದೆ, ಎಲ್ಲವನ್ನು ಕೂಡ ಬರ್ಬರವಾಗಿ ಕಡ್ದು ಹಾಕಿದ್ದಾರೆ. ಇದು ಯಾವ ನ್ಯಾಯ? ಇದು ಯಾರಾದರೂ ಅರಣ್ಯ ಉಳಿಸೋರು ಮರವನ್ನು ಕಡಿಬೋದಾ? ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ವಿಚಾರ. ನಿನ್ನೆ ರೈತರ ದಿನಾಚರಣೆ ಆಗಿ ರೈತರಿಗೆ ಯಾವ ರೀತಿಯ ಉಡುಗೊರೆ ಕೊಡಲಿಕ್ಕೆ ಹೊರಡ್ತಾ ಇದ್ದೀರಿ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಯಾವುದೇ ಕಾನೂನಾದರೂ ಕೂಡ ಅದು ನಮ್ಮ ರಕ್ಷಣೆಗೆ ಇರುವಂಥದ್ದೇ ವಿನಃ ಈ ರೀತಿ ಮರ ಕಡಿದು ದಬ್ಬಾಳಿಕೆ ಮಾಡಲಿಕ್ಕೆ ಇರುವಂಥದ್ದಲ್ಲ. ಯಾವ್ಯಾವುದೋ ನಿನ್ನೆ ಮೊನ್ನೆ ಮಾಡಿದ್ರೆ ನೀವು ಬಂದು ಏನೋ ದಾಳಿ ಮಾಡಿ ಒಪ್ಕೋಬೋದು. ಇಷ್ಟೆಲ್ಲ ವರ್ಷ 30-40 ವರ್ಷ ಆಗಿದ್ದು ತೋಟಕ್ಕೆ ಒಂದು ಅಡಿಕೆ ಮರ ಕಡಿತೀರಿ. ಸ್ವಾಮಿ, ನೀವು ಅಡಿಕೆ ಮರ ಕಡಿಲಿಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು? ನಿಮಗೆ ಯಾವ ಆ್ಯಕ್ಟಲ್ಲಿ ಅಡಿಕೆ ಮರ ಕಡಿಬೋದು ಅಂತಿದೆ ಅದನ್ನು ಫಸ್ಟ್ ಹೇಳಿ. ಇಲ್ಲಿ ಅಡಿಕೆ ಮರ ಕಡಿದ್ರಿ, ಮತ್ತೆ ಯಾವುದೋ ಮತ್ತಿ ಮರ ಇದೆ, ಈ ಗೊಬ್ಬರ ಗಿಡ ಇದೆ, ಗೊಬ್ಬರ ಗಿಡ ಕಡಿದಿಲ್ಲ, ಹಣ್ಣುಗಳ ಮರ ಇದೆ, ತೆಂಗಿನ ಮರ ಇದೆ, ಹೆಬ್ಬೆಲ್ಸ್ ಮರ ಇದೆ, ಯಾವುದು ಕಡಿಯಲ್ಲ ನೀವು. ಅಂದರೆ ಅಡಿಕೆ ಮರ ಅಷ್ಟೇ ಕಡಿತೀರಿ. ನಿಮ್ಮ ಉದ್ದೇಶ ಏನು? ಯಾರು ನಿಮ್ಮ ಹಿಂದೆ ಇದ್ದಾರೆ, ಯಾರು ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಮತ್ತು ಇದೇ ರೀತಿ ಆದರೆ ಒಂದೆರಡು ಕೇಸಲ್ಲ, ಸುಮಾರು ಕೇಸ್ ಆಯಿತು. ಸುಮಾರು ನನ್ನ ಗಮನಕ್ಕೆ ಒಂದು 8-10 ಕೇಸ್ ಬಂದಿದೆ. ಪಾಪ ಕೆಲವು ಕಡೆ ಎಲ್ಲ ಅಂಗಲಾಚಿದ್ದಾರೆ, ಕಾಲಿಡ್ಕೊಂಡಿದ್ದಾರೆ, ಕಡಿಬೇಡಿ ಅಂತೇಳಿ. ಮೊನ್ನೆ ಒಬ್ಬರು ಮಂಜುನಾಥ್ ನಾಯ್ಕ ಅಂತೇಳಿ ಶಿವಪ್ಪನ ಕಲ್ಲೂರು ಅವ್ರು ಕಾಲಿಡ್ಕೊಂಡಿದ್ದಾರೆ. ಕಾಲಿಡ್ಕೊಂಡ್ರು ಕೂಡ ಇವ್ರು ಬಿಡದೆ ಬಂದು ಅವ್ರ ಮುಂದೆ ಕಡ್ದಾಕಿದ್ದಾರೆ.